ಅನ್ನದಾನೇಶ್ವರ ಮಠ ಅಂತ ಟೆರೇಷನ್ ಕಾಲೇಜ್ ಪಕ್ಕದಲ್ಲಿದೆ. ಸ್ವಾಮಿಗಳಿದ್ದರು. ಸೆಕೆಂಡ್ ಇದ್ದರು. ಒಬ್ಬ ಕೆಲಸದವ್ರು ನೇಮಿಸಿದ್ದು, ಅವ್ರಿಗೂ ಏಜ್ ಆಗಿತ್ತು ಬುದ್ಧಿಯವ್ರಿಗೆ. ನಾವೆಲ್ಲ ಹಿಂದೆ ಮಕ್ಕಳು ಹಿಂದೆ ಮದುವೆ ಆಗಿದ್ವಿ, ಎಲ್ಲ ಹಿಂದ್ಗಡೆ ಮನೆ ಮಾಡ್ಕೊಂಡಿದ್ದೀವಿ. ಬೆಳಗ್ಗೆ ಮಧ್ಯಾಹ್ನ ಸಂಜೆ ನಾವೇ ಊಟ ತಗೊಬಂದು ಕೊಡ್ತಿದ್ದ, ಅವ್ನು ತಂದು ಕೊಡ್ತಿದ್ದ, ಪೂಜೆ ಮಾಡ್ತಿದ್ದ ದೇವಸ್ಥಾನದಲ್ಲಿ. ಒಂದು 2.5 ವರ್ಷದಿಂದ ಇದ್ದ, ನಂಬಿಕೆಯಾಗಿದ್ದ. ಕೊನೆಗೆ ಇವತ್ತು ಏನು ಮಾಡಿ ಮೊನ್ನೆ ದಿವಸ ಹೆಂಡ್ತಿ ಬಂದಿದ್ದಾಳೆ. ಉಕ್ಕಲ್ಗಿರಿ, ನರಸೀಪುರ ಉಕ್ಕಲ್ಗೆರೆ ಅಂತ ಅವ್ರ ಊರು. ಅವ್ರ ಹೆಸರು ರವಿ ಅಂತೇಳಿ. ಮೊನ್ನೆ ದಿವಸ ಹೆಂಡ್ತಿ ಬಂದಿನ ದುಡ್ಡು ಕೇಳಿದ್ದಾಳೆ. ಅವ್ರಿಗೂ ಸಿಕ್ಕಾಪಟ್ಟೆ ಹೊಡೆದಿದ್ದಾನೆ, ಮೈ ಮೇಲೆ ಬಟ್ಟೆ ಇಲ್ಲಂಗೆ ಹೊಡೆದಿದ್ದಾನೆ. ಆಮೇಲೆ ಅಮ್ಮ ಮನೆಗೆ ಬಂದಮೇಲೆ ನಮ್ಮ ಅಕ್ಕ ಹೊಡೆದನ್ನೇ ರವಿಕೆ ಕೊಟ್ಟು ಸಮಾಧಾನ ಮಾಡಿ ಹೋಗಪ್ಪ ಅಂತೇಳಿ ಕಳಿಸ್ತೀವಿ. ಅದಾದ ನಂತರ ಇವತ್ತು ಬೆಳಗ್ಗೆ 9:30 ಆಯಿತು, ಬರಲಿಲ್ಲ ತಿಂಡಿಗೂ. ಅಷ್ಟೊತ್ತು ಬಂದುಬಿಡ್ತಿದ್ದ, ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ದೇವಸ್ಥಾನ ಪೂಜೆ ಮಾಡಿ ಬರ್ತಿದ್ದ. ಬರಲಿವಲ್ಲ ಅಂದ್ಬಿಟ್ಟು ನನ್ನ ಮಗನೂ ನಮ್ಮ ಅಕ್ಕನೂ ಇಬ್ಬರು ತಿಂಡಿ ತಗೊಂಡು ಬಂದರು. ಬಂದಾಗ ಇವನು ಅಲ್ಲಿ ಮರ್ಡ್ರ್ ಮಾಡಿಬಿಟ್ಟು ಕೂತಿದ್ದು ಚೆನ್ನಾಗಿ ಕುಡ್ದವನೆ. ಫುಲ್ಲು ಕುಡಿದ್ಬಿಟ್ಟು ಜೊತೆಗೆ ವಿಷನೂ ಕುಡಿದ್ಬಿಟ್ಟು ಅಲ್ಲೇ ಕೂತಿದ್ದ. ಅವನು ಆಚೆ ಎಸ್ಕೇಪ್ ಆಗೋಕ್ಕೆ ಆ ಸ್ಟೇಜಲ್ಲಿ ಇರಲಿಲ್ಲ. ಅವನು ಔಟ್ ಆಫ್ ಆರ್ಡ್ರ್ ಇದ್ದ. ಸರಿ ಇಟ್ಟು ಉಲ್ಕದ್ರ ಮಚ್ಚಲ್ಲಿ ಸಿಕ್ಕಾಬಟ್ಟೆ ಹೊಡೆದ್ಬಿಟ್ಟಿದ್ದಾನೆ. ಹೊಡೆದೆಲ್ಲ ಅವ್ರ ಬ್ಲಡ್ಡಲ್ಲಿ ಮಡುನಲ್ಲೇ ಮಲಗಿದ್ರು. ಅಷ್ಟೊತ್ತಿಗೆ ಮಗ ಫೋನ್ ಮಾಡಿದ. ನಾವೆಲ್ಲ ಅಷ್ಟೊತ್ತಿಗೆ ಬಂದ್ವಿ. ನಮಗೆ ಬಂದು ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಮಾಡಿದ್ರು. ಕಮಿಷನರು, ಪೊಲೀಸ್ನವರು ಎಲ್ಲರೂ ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ. ಕಾರಣ ಏನು ಅಂತ ಗೊತ್ತಾಗಿಲ್ಲ. ಏನು ಅಂಥ ಮೇಜರ್ ಕಾರಣ ಏನೂ ಇಲ್ಲ. ಯಾವ ದ್ವೇಷ ಆಗಲಿ ಅಥವಾ ಆಸ್ತಿ ವಿವಾದ ಆಗಲಿ ಮತ್ತೊಂದಾಗಲಿ ಯಾವುದೂ ಇಲ್ಲ. ಏನೋ ಸಣ್ಣ ಪುಟ್ಟಕ್ಕೆ ಅವನು ಸ್ವಲ್ಪ ಕುಡಿತಿದ್ದ, ಕುಡಿಬೇಡಪ್ಪ ಅಂತ ಬೈದಿರಬೇಕು. ಆಚೆಗೆ ಜೊತೆಗೆ ನಿನ್ನೆಯಿಂದ ಏನೋ ಅಪ್ಸೆಟ್ ಆಗಿದ್ದ. ಅವ್ನ ಹೆಂಡತಿ ಜೊತೆ ಎಲ್ಲ ಇಲ್ಲಿಗಲಾಗಿ ಗಲಾಟೆ ಮಾಡಿ ಏನೇನೋ ಮಾಡಿದ್ದ. ಆ ಒಂದು ಕೋಪದ ಮೇಲೆ ಇವ್ರು ಏನೋ ಬೈದಿರಬೇಕು. ಬೈದಾಗ ಈ ಥರ ಏಕೆ ಹಿಂಗೆಲ್ಲ ಹೊಡೆದು ಮಾಡ್ತೀಯ ಅಂತ ಬೈದವ್ರೆ. ಅವ್ರಮ್ಮ ಚಿಕ್ಕಪ್ಪರು ಸ್ವಾಮೀಜಿಯವರು. ಒಂದಿದ್ದಕ್ಕೆ ಹಿಂಗೆ ಮತ್ತೆ ಬೆಳೆದಾಗ ಏನೋ ಅಲ್ಲೇ ಮುಚ್ಚಿತ್ತು, ಹುಲ್ ಕಟ್ ಮಾಡೋಕ್ಕೆ ಅಂತ ಮುಚ್ಚಿಟ್ಟಿತ್ತು. ಅದೇ ಮುಚ್ಚಲ್ಲಿ ಸಿಕ್ಕಾಬಟ್ಟೆ ಹೊಡೆದ್ಬಿಟ್ಟಿದ್ದಾನೆ. ಸಿಕ್ಕಾಬಟ್ಟೆ ಅಂದರೆ ಭಯಂಕರ ಕತ್ತರಿಸಾಕ್ಬಿಟ್ಟು. ಈಗ ಎಷ್ಟು ವರ್ಷದಿಂದ 2.5 ವರ್ಷದಿಂದ ಇದ್ದ. ಯಾರು ನೇಮಿಸಿದ್ಯಾರು? ನಾವೇ ನೇಮಿಸಿದ್ದು. ಮೊದಲೇ ನಾವೇ ಇದ್ದು ಇಲ್ಲಿ. ನಾವೇ ಇಲ್ಲಿ ಹುಟ್ಟಿ ಬೆಳೆದಿದ್ದಿಲ್ಲ. ನಾವು ಇಲ್ಲೇ. ಈಗ ಮದುವೆ ಆದಮೇಲೆ ಫ್ಯಾಮಿಲಿ ಇತ್ತಲ್ಲ ಅಂದ್ಬಿಟ್ಟು ಹಿಂದೆ ಮನೆ ಕಟ್ಕೊಂಡು ಹಿಂದೆ ಇದ್ದೀವಿ ಅಷ್ಟೇ.